ನಮಸ್ತೆ ಎಲ್ಲರಿಗೂ. ಸೊ ಆಗಸ್ಟ್ 8 ಅಂತ ಅನ್ನುವಂಥದ್ದು ಬರ್ತಾ ಇದೆ. ಸೊ ಲಯನ್ ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ ಬ್ರಹ್ಮಾಂಡದಲ್ಲಿರುವಂತಹ ಒಂದು ಶಕ್ತಿಯುತವಾಗಿರುವಂತಹ ಕಾಸ್ಮಿಕ್ ಎನರ್ಜೀಸು ನಮ್ಮ ಭೂಮಿಗೆ ಒಂದು ಸಿಗುವಂತಹ ಕಾಲವನ್ನು ನಾವು 8 ಪೋರ್ಟಲ್ ಅಂತ ಹೇಳ್ತೀವಿ. ಸೊ ಅದು 8ನೇ ಆಗಸ್ಟ್ಗೆ ಅದು ಓಪನ್ ಆಗುತ್ತೆ. ಸೊ ಈ ಒಂದು ವಿಧಾನದಲ್ಲಿ ಯಾಕೆ ಈ ಒಂದು ಪೋರ್ಟಲನ್ನು ನಾವು ಲಯನ್ ಪೋರ್ಟಲ್ ಅಂತಲೂ ಕೂಡ ಕರಿತೀವಿ. ಸೊ ಈ ಒಂದು ಲಯನ್ ಅಂತ ಅಂದರೆ ಏನು? ಸಿಂಹದಲ್ಲಿರುವಂತಹ ಎನರ್ಜಿ ಹೇಗಿರುತ್ತೋ, ಎಷ್ಟು ಪವರ್ಫುಲ್ಲಾಗಿ ನೀವು ಒಂದು ಸಿಂಹ ಅಂತ ಹೇಳಿಬಿಟ್ಟು ಹೇಗೆ ನೀವು ಒಂದು ಪ್ರಾಣಿಯನ್ನು ನೀವು ಹೇಗೆ ಒಂದು ಶಕ್ತಿಯುತ ಅಂತ ಹೇಳಿಬಿಟ್ಟು ಭಾವನೆ ಮಾಡ್ತಿರೋ, ಸೊ ಅಷ್ಟೇ ಶಕ್ತಿಯುತವಾಗಿ ನಮ್ಮ ಬ್ರಹ್ಮಾಂಡದಲ್ಲಿ ಆ ಒಂದು ದಿನಗಳಲ್ಲಿ ಈ ಒಂದು ಲಯನ್ಸ್ ಎನರ್ಜಿ ಕೂಡ ಇರುತ್ತೆ. ಸೊ ಈ ಒಂದು ಕರೇಜ್ಫುಲ್ ಆಗಿರುವಂತಹ, ಈ ಒಂದು ಶಕ್ತಿಫುಲ್ ಅಂದರೆ ಪವರ್ಫುಲ್ ಆಗಿರುವಂತಹ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ವರ್ಷಾನುಗಂಟ್ಲೆ ನಮಗೆ ಕೆಲಸ ಆಗ್ತಾ ಇಲ್ಲ, ವರ್ಷಾನುಗಂಟ್ಲೆ ನಮ್ಮ ಕನಸು ನನಸಾಗ್ತಾ ಇಲ್ಲ, ಯಾವುದೇ ಥರದಾದಂತಹ ಒಂದು ಕೆಲಸಗಳು ಹಾಗೆ ಅಡೆತಡೆಯಾಗಿ ನಿಂತಿದೆ, ಅಥವಾ ನಾವೇನೋ ಅಂದ್ಕೊಂಡಿದ್ದೀವಿ ಆ ಒಂದು ಕೆಲಸ ಸುಗಮವಾಗಿ ಆಗಬೇಕು. ಆ್ಯಂಡ್ ಕೆಲವೊಂದು ರಿಲೇಷನ್ಶಿಪ್ಪಿಂದಾದರೂ ಆಗಿರಬಹುದು, ಅಥವಾ ವಾಟ್ ಎವರ್ ನಿಮ್ಮ ಒಂದು ಹೆಲ್ತ್ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಜಾಬ್ ಬಿಸ್ನೆಸ್ ರಿಲೇಟೆಡ್ ಆಗಿ ಏನಾದರೂ ಕಷ್ಟಪಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು 8 ಪೋರ್ಟಲ್, ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಹೇಳ್ತೀವಿ, ಈ ಒಂದು ಪೋರ್ಟಲನ್ನು ಉಪಯೋಗಿಸ್ಕೊಂಡು ನಿಮ್ಮ ಒಂದು ಕನಸಿನ ದಾರಿಯನ್ನು ನೀವು ಕಾಣ್ಬೋದು. ಸೊ ಹಾಗಾದರೆ ಡೀಟೇಲ್ ಆಗಿ 8 ಪೋರ್ಟಲ್ ಅಂದರೆ ಏನು, ಆ್ಯಂಡ್ ಅದನ್ನು ಹೇಗೆ ಆಚರಣೆ ಮಾಡುವಂಥದ್ದು, ಆ್ಯಂಡ್ ಏನೆಲ್ಲ ಈ ಒಂದು ಎನರ್ಜಿಯಲ್ಲಿ ನೀವು ಹೇಗೆ ವರ್ಕ್ ಮಾಡಬೇಕು ಅಂತ ಅನ್ನುವಂಥದ್ದು ಡೀಟೇಲ್ ಆಗಿ ನಾನಿವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ 3 ಇಯರ್ಸ್ ಬ್ಯಾಕ್ ನಾನು 8 ಪೋರ್ಟಲನ್ನು ಮಾಡಿ ಆಗಿದ ಮೇಲೆ ಏನೆಲ್ಲ ಆಯಿತು, ಯಾವ ರೀತಿ ನನ್ನ ಒಂದು ಸೋಲ್ ಲೆವೆಲಲ್ಲಿ ಅಂದರೆ ಮೀನ್ಸ್ ಈ ಸ್ಪಿರಿಚುವಾಲಿಟಿ ಲೆವೆಲಲ್ಲಾದರೂ ಆಗಿರಬಹುದು, ಅಥವಾ ಈ ಒಂದು ಜರ್ನಿ ಅಂತ ಹೇಳ್ತೀವಲ್ಲ, ಸ್ಪಿರಿಚುವಲ್ ಜರ್ನಿ ಅಂತ ಹೇಳುವಂಥದ್ದು, ಸೊ ಅದು ಹೇಗೆ ಒಂದು ಅತ್ಯುತ್ತಮಕ್ಕೆ ಹೋಯಿತು ಅಂತಾನು, ಎಷ್ಟು ಫಾಸ್ಟಾಗಿ ಆಯಿತು ಆಫ್ಟರ್ ದ 8 ಪೋರ್ಟಲ್ ರಿಚುವಲ್ ಮಾಡಿ ಆಗಿದ ಮೇಲೆ ಅಂತ ಅನ್ನುವಂಥದ್ದು. ಸೊ ಎಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಆ್ಯಂಡ್ ಕೊನೆ ತನಕ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿ, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಹೋಪೋನೋಪೋನೋ ಬಗ್ಗೆ ಎಲ್ಲ ಥರದಾದಂತಹ ವಿಡಿಯೋಸ್ಗಳು ನಿಮ್ಮ ಒಂದು ಚಾನಲಲ್ಲಿ, ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯದಾಗಿ ಇಲ್ಲಿ 8 ಪೋರ್ಟಲ್ ಅಥವಾ ಲಯನ್ ಗೇಟ್ ಪೋರ್ಟಲ್ ಅಂದರೆ ಏನು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ಸೊ ಸಿಂಹ ರಾಶಿಯಲ್ಲಿ ಸೂರ್ಯ ಬಂದಾಗ ಮತ್ತು ಸೈರಿಸ್ ನಕ್ಷತ್ರ ಭೂಮಿಗೆ ಹತ್ತಿರದಲ್ಲಿ ಇದ್ದಾಗ ಈ ಒಂದು ಪೋರ್ಟಲ್ ಅಂತ ಅನ್ನುವಂಥದ್ದು ಆ್ಯಕ್ಟಿವೇಶನ್ ಆಗುತ್ತೆ, ಅಂದರೆ ಸಕ್ರಿಯ ಆಗುತ್ತೆ. ಸೊ ಈ ಒಂದು ಏನು ಹೇಳ್ತೀವಲ್ಲ, ಈ ಪೋರ್ಟಲನ್ನು ಪ್ರಾಚೀನವಾಗಿರುವಂತಹ ಈಜಿಪ್ಟಿನವರು ಏನಂತಿದ್ರು ಅಂತಂದರೆ ಸಮೃದ್ಧಿಯ ಒಂದು ಸಂಕೇತ ಅಂತ ಅಂತಿದ್ರು. ಸೊ ಹಾಗಾಗಿ ಈ ಒಂದು ಟೈಮಲ್ಲಿ, ಈ ಎನರ್ಜಿ ಇರುವಂತಹ ಒಂದು ಟೈಮಲ್ಲಿ ನೀವು ಬೇರೆ ದಿನದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ಈ ಒಂದು ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ನೀವು ಮಾಡಿದ್ದೇ ಆದರೆ 10 ಪಟ್ಟು ಹೆಚ್ಚು ಶಕ್ತಿಯನ್ನು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಂದರೆ ಈ ಒಂದು ಪೋರ್ಟಲ್ ನಾವು ಏನು ಹೇಳ್ತೀವಲ್ಲ, ಸೊ ಸರಿಯಾದ ಒಂದು ಕ್ರಮದಲ್ಲಿ ನೀವು ಮಾಡಿದ್ದೇ ಆದರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ 10 ಪಟ್ಟು ಹೆಚ್ಚಾಗಿ ಕೆಲಸವನ್ನು ಮಾಡಿ ನಿಮಗೆ ಸಂಪೂರ್ಣವಾಗಿ ಒಂದು ಫಲವನ್ನು ನೀಡುತ್ತದೆ ಅಂತ ಹೇಳಿಬಿಟ್ಟು. ಸೊ ಹಾಗಾದರೆ ಈ ಒಂದು ರಿಚುವಲ್ಗೆ ಏನೆಲ್ಲ ಬೇಕಾಗುತ್ತೆ ಅಂತ ಅನ್ನುವಂಥದ್ದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಒಂದು ಪೇಪರ್ ಬೇಕಾಗುತ್ತೆ, ವೈಟ್ ಶೀಟ್ ಬೇಕಾಗುತ್ತೆ, ಗ್ರೀನ್ ಇಂಕ್ ಪೆನ್, ಹಸಿರು ಬಣ್ಣದ ಒಂದು ಪೆನ್ ಬೇಕಾಗುತ್ತೆ, ಸ್ವಲ್ಪ ದಾಲ್ಚಿನ್ನಿ ಪೌಡರ್ ಅಂದರೆ ಚಕ್ಕೆಯ ಒಂದು ಪೌಡರ್, ಮತ್ತು ದೀಪ.
ಇದಿಷ್ಟು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಕೇಳ್ತೀರಾ ಯಾವಾಗ ಈ ಒಂದು ವಿಧಾನವನ್ನು ರಿಚುವಲನ್ನು ಮಾಡಬಹುದು ಅಂತ. ಸೊ ನನ್ನ ಪ್ರಕಾರ ನೀವು 8 ಪೋರ್ಟಲ್ ಅಂತ ಅನ್ನುವಂಥ ಥ್ರೂಔಟ್ ಡೇ ಇರುತ್ತೆ. ಸೊ ನೀವು ಯಾವಾಗ ಬೇಕಾದರೂ ಕೂಡ ಮಾಡ್ಕೋಬೋದು. ಓಕೆ, ಸೊ ಬೆಳಗ್ಗೆನಾದರೂ ನೀವು ಮಾಡಬಹುದು, ಇಲ್ಲ ಅಂತ ಅಂದರೆ ರಾತ್ರಿನಾದರೂ ಮಾಡ್ಬೋದು. ಸೊ ಯೂಶ್ವಲ್ ಆಗಿ ಏನು ಮಾಡ್ತಾರೆ, 8 ಪೋರ್ಟಲ್ ಅಂತಂದರೆ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡುವಂಥದ್ದು ಅಥವಾ ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಮಾಡುವಂಥದ್ದನ್ನು ಮಾಡ್ತಾರೆ. ಸೊ ಬಟ್ ಆದರೆ ಅಕಸ್ಮಾತ್ ಆ ಟೈಮಲ್ಲಿ ನೀವು ಬ್ಯುಸಿ ಇದ್ದೀರಾ ಅಥವಾ ನಿಮಗೆ ಹೊರಗಡೆ ಇದ್ದೀವಿ ಅಥವಾ ಇನ್ನೊಂದೇನೋ ಒಂದು ಕಾರಣದಿಂದ ನಿಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಆ ಒಂದು ದಿನದಲ್ಲಿ ಯಾವಾಗ ಬೇಕಾದರೂ ಕೂಡ ಮಾಡ್ಬೋದು. ಯಾಕಂದರೆ ಎನರ್ಜಿಯಲ್ಲಿ ಥ್ರೂಔಟ್ ಡೇ ನಿಮಗೆ ಎನರ್ಜಿ ಇದ್ದೇ ಇರುತ್ತೆ. ಬಟ್ ಆದರೆ ಯಾವಾಗಾದರೂ ಒಂದು ಟೈಮನ್ನು ಆಯ್ಕೆ ಮಾಡಿಕೊಂಡು ನೀವು ಮಾಡಬಹುದು. ಸೊ ಹಾಗಾದರೆ ಮೊದಲನೆಯದಾಗಿ ಶುದ್ಧೀಕರಣ ಅಂತ ಹೇಳ್ತೀವಿ. ಸೊ ದೀಪವನ್ನು ಹಚ್ಚಿ ಅದ್ರ ಮುಂದೆ ನೀವು ಕೂತ್ಕೊಂಡು ನಮ್ಮಲ್ಲಿರುವಂತಹ ಒಂದು ಹಣದ ಬ್ಲಾಕೇಜಸ್ಗಳಾಗಿರ್ಬೋದು, ಎಮೋಷ್ನಲ್ ಬ್ಲಾಕೇಜಸ್ಗಳು ಏನೆಲ್ಲ ತುಂಬಿಕೊಂಡಿರುತ್ತೋ ಅದು 3 ಉಸಿರಾಟದ ಮುಖಾಂತರ, ಅಂದರೆ ನೀವು ನಿಧಾನವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡ್ತಾ ಅದನ್ನು ನೀವು ಆರ್ಥಿಕತೆ ಅಡೆತಡೆಗಳು ಏನಾದರೂ ಇತ್ತು, ನಿಮ್ಮ ಕೆಲಸಗಳು ಆಗ್ತಾ ಇಲ್ಲ, ಆ ಥರದ್ದು ಏನೇ ನಾವು ಗೊಂದಲಗಳನ್ನು ಇಟ್ಕೊಂಡಿರ್ತೀವಲ್ಲ, ಸೊ ಅದೆಲ್ಲದೂ ಕೂಡ ಉಸಿರನ್ನು ಮುಖಾಂತರ, ಅಂದರೆ ಮೀನ್ಸ್ ನಿಮ್ಮ ಉಸಿರು ಬಿಡಬೇಕಾದ್ರೆ ಅದೆಲ್ಲ ಯೋಚನೆಗಳು ಹೋಗ್ತಾ ಇದೆ ಅನ್ನೋ ಒಂದು ನೀವು ವಿಜುವಲೈಸೇಷನ್ನಿಗೆ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಎಷ್ಟು ಸತಿ ಮಾಡಬೇಕು? 3 ಸತಿ ಮಾಡಬೇಕು. ಅಂದರೆ ಇನ್ಹೇಲ್ ಮಾಡಬೇಕು, ಅಂದರೆ ನಿಧಾನವಾಗಿ ಉಸಿರನ್ನು ತಗೋಬೇಕು, ಆ್ಯಂಡ್ ಎಕ್ಸೆಲ್, ಆ್ಯಂಡ್ ಉಸಿರನ್ನು ಬಿಡಬೇಕಾದ್ರೆ ನಿಮ್ಮಲ್ಲಿರುವಂತಹ ಆರ್ಥಿಕತೆ ಅಡೆತಡೆಗಳು, ಕೆಲಸ ಆಗಿಲ್ಲ, ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಈ ಎಲ್ಲ ಭಾವನೆಗಳು ನಿಮ್ಮ ಒಂದು ಉಸಿರಿನ ಮುಖಾಂತರ ಅದು ಹೊರಗಡೆ ಹೋಗ್ತಾ ಇದೆ ಅನ್ನೋ ಒಂದು ವಿಜುವಲೈಸೇಷನ್ಗೆ ನೀವು ಬರಬೇಕಾಗತ್ತೆ. ಸೊ ಶುದ್ಧೀಕರಣವನ್ನು ನೀವು ಮಾಡ್ಕೊಂಡು ಹಾಕಿದ ಮೇಲೆ ಸೊ ಸೆಕೆಂಡ್ ಸ್ಟೆಪ್ ಏನು ಅಂತ ಅಂದರೆ ಬರೆಯುವಂಥದ್ದು. ಸೊ ನೀವು ಒಂದು ಪೇಪರನ್ನು ನೀವು ತೊಗೊಂಡಿರ್ತೀರ, ಆ್ಯಂಡ್ ಗ್ರೀನ್ ಇಂಕ್ ಪೆನ್ ಅಥವಾ ಬ್ಲೂ ಇಂಕ್ ಪೆನ್ನನ್ನು ನೀವು ತೊಗೊಂಡಿರ್ತೀರ, ಮತ್ತು ಚಕ್ಕೆಯ ಪೌಡರನ್ನು ತೊಗೊಂಡಿರ್ತೀರ. ಸೊ ಪೆನ್ನಲ್ಲಿ ಅಂದರೆ ಪೇಪರಲ್ಲಿ ಈ ರೀತಿ 8 ಅಂತ ಹೇಳಿ ಬರೆಯುವಂಥದ್ದು. ಓಕೆ, ತೋರಿಸ್ತಾ ಇದ್ದೀನಿ. ಸೊ 8:8 ಈ ಒಂದು ಇದನ್ನು ಗ್ರೀನ್ ಇಂಕಲ್ಲಿ ನೀವು ಬರಿಬೇಕಾಗತ್ತೆ, ಅಥವಾ ಗ್ರೀನ್ ಇಂಕ್ ಇಲ್ಲ ಅಂತಂದರೆ ಬ್ಲೂ ಇಂಕ್ ಆದರೂ ಕೂಡ ನೀವು ಯೂಸ್ ಮಾಡಬಹುದು. ಓಕೆ, ಸೊ 8 ಅಂತ ಜಾಸ್ತಿ ಬೆನಿಫಿಟ್ ಯಾವುದು ಅಂತಂದರೆ ಗ್ರೀನ್ ಇಂಕೆ. ಓಕೆ, ಹಸಿರು ಬಣ್ಣದ ಇಂಕೆನೇ ಜಾಸ್ತಿ ನಿಮಗೆ ಬೆನಿಫಿಟನ್ನು ತಂದು ಕೊಡುತ್ತೆ. ಓಕೆ, 8:8 ಅಂತ ಹೇಳಿಬಿಟ್ಟು ಬರೀತೀರ. ಸೊ ಇದು ಆಗಿದ ಮೇಲೆ ಕೆಳಗಡೆ ಒಂದು ಸೆಂಟೆನ್ಸನ್ನು ಬರಿಬೇಕಾಗುತ್ತೆ. ಏನು ಸೆಂಟೆನ್ಸು ಅಂತಂದರೆ ನನ್ನ ಆದಾಯ ಪ್ರತಿ ತಿಂಗಳು ಡ್ಯಾಶ್, ಅಂದರೆ ನಿಮಗೆ ಎಷ್ಟು ಬಂದಿದೆ, ಇವಾಗೇನು ನೀವು ಅರ್ನ್ ಮಾಡ್ತಾ ಇದ್ದಿರಲ್ಲ ಅದಕ್ಕಿಂತ ಜಾಸ್ತಿ, ಅಥವಾ ನಿಮ್ಮ ಒಂದು ಇಷ್ಟು ಅರ್ನ್ ಮಾಡಬೇಕು ಅಂತ ಅನ್ನುವಂಥದ್ದು ಇರುತ್ತೆ, ಕನಸಿರುತ್ತೆ. ಸೊ ಆಲ್ರೆಡಿ ನನ್ನ ಆದಾಯ ಪ್ರತಿ ತಿಂಗಳು ಇಷ್ಟು ಬಂದಿದೆ ಅಂತ ಡ್ಯಾಶ್. ಓಕೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಧನ್ಯವಾದಗಳು ಅಂತ ಹೇಳಿಬಿಟ್ಟು ಬರಿಬೇಕಾಗುತ್ತೆ. ಓಕೆ, ಸೊ ಇದಾಗಿದ ಮೇಲೆ ಇದಕ್ಕೆ ಆ್ಯಕ್ಟಿವೇಶನ್ ಮಾಡುವಂಥದ್ದನ್ನು ಹೇಗೆ ಆ್ಯಕ್ಟಿವೇಶನ್ ಮಾಡಬೇಕು ಅಂತಂದರೆ, ನೀವು ತೆಗೆದುಕೊಂಡಿರುವಂತಹ ಒಂದು ದಾಲ್ಚಿನ್ನಿ ಪೌಡರನ್ನು ಜಸ್ಟ್ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ. ಓಕೆ, ದಾಲ್ಚಿನ್ನಿ ಯಾಕೆ ಅಂತಂದರೆ ಇದು ಮನಿ ಅಟ್ರಾಕ್ಷನ್ ಮಾಡುವಂತಹ ಒಂದು ಗುಣವನ್ನು ಈ ಒಂದು ಚಕ್ಕೆ ಹೊಂದಿದೆ. ಸೊ ಹಾಗಾಗಿ ಇದನ್ನು ಜಸ್ಟ್ ಈ ರೀತಿ ನಾವು ಉಪ್ಪನ್ನು ಹೇಗೆ ಉದುರಿಸ್ತೀವಲ್ಲ, ಸ್ಪ್ರಿಂಕಲ್ ಮಾಡ್ತೀವಲ್ಲ, ಸೊ ಅದೇ ರೀತಿ ಜಸ್ಟ್ ಒಂದು ಪಿಂಚ್ ಆರ್ 2 ಪಿಂಚನ್ನು ಜಸ್ಟ್ ಈ ಥರ ಸ್ಪ್ರಿಂಕಲ್ ಮಾಡಿ, ಆ್ಯಂಡ್ ಇದನ್ನು ನಿಮ್ಮ ಕಡೆ ಮಡಚಬೇಕು. ಓಕೆ, ಸೊ ಇದು ಹೀಗಿತ್ತು. ಸೊ ಇದು ನನ್ನ ಕಡೆ ಇದನ್ನೇ ಈ ಥರ ಮಡಚಿದ್ದೀನಿ. ಓಕೆ, ಸೊ ಇದಾಗಿದ್ದ ಮೇಲೆ ದಿ ಬೆಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಇದನ್ನು ವಿಜುವಲೈಸೇಷನನ್ನು ಮಾಡುವಂಥದ್ದು. ಸೊ ಈ ರೀತಿ ಇಟ್ಕೊಂಡು 8 ಪೋರ್ಟಲ್ಗೆ ಫಸ್ಟು ಧನ್ಯವಾದಗಳನ್ನು ಹೇಳಿ, ಆ್ಯಂಡ್ ಹೇಳಿ ಆಗಿದ್ದ ಮೇಲೆ ಈ ಒಂದು ಸೆಂಟೆನ್ಸಲ್ಲಿ ನೀವು ಏನು ಬರೆದಿರ್ತೀರೋ ಅದನ್ನು ರಿಪೀಟೆಡಾಗಿ ಒಂದು 5-6 ಸತಿ ಹೇಳಿ ಆಗಿದ್ದ ಮೇಲೆ ಈ ಒಂದು ಅಮೌಂಟ್ ಆಲ್ರೆಡಿ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇದೆ ಅಂತ ಅನ್ನುವಂಥದ್ದು. ಸೊ ಲಾ ಆಫ್ ಅಟ್ರ್ಯಾಕ್ಷನ್ನ ಪ್ರಕಾರ ನಿಮಗೇನಾದರೂ ಬೇಕು ಅಂತ ಅಂದರೆ ಮೊದಲು ನೀನು ಬರಿಬೇಕು, ವಿಜುವಲೈಸೇಷನ್ ಮಾಡಬೇಕು ಅಂತ ಅನ್ನುವಂಥದ್ದು ರೂಲ್ಸ್ ಇದೆ. ಸೊ ಹಾಗಾಗಿ ಈ ಒಂದು ಪೇಪರಲ್ಲಿ ಏನಿದೆನೋ ನಿಮ್ಮ ಒಂದು ಕನಸಿನಲ್ಲಿ, ಅಂದರೆ ಮೀನ್ಸ್ ನೀವು ಕನಸನ್ನು ಕಂಡಿದ್ದೀರ, ಸೊ ಅದು ನನಸಾಗಬೇಕು ಅಂತ ಅಂದರೆ ಫಸ್ಟ್ ನೀವು ಈ ಪೇಪರಲ್ಲಿ ಬರೆದಿದ್ದೀರಾ, ಆ್ಯಂಡ್ ವಿಜುವಲೈಸೇಷನ್ ಒಂದು ಪಾರ್ಟನ್ನು ನೀವು ಮಿಸ್ ಮಾಡ್ದೇ ನೀವು ಬರಿಬೇಕಾಗುತ್ತೆ. ಸೊ ಆಲ್ರೆಡಿ ಬರೆದಿರ್ತೀರ ಈ ಒಂದು ಅಮೌಂಟಲ್ಲಿ, ಆ್ಯಂಡ್ ಆಲ್ರೆಡಿ ಅದು ಬ್ಯಾಲೆನ್ಸ್ ಅಂದರೆ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇದೆ ಅಂತ ಅನ್ನುವಂಥದ್ದು ವಿಜುವಲೈಸೇಷನನ್ನು ಮಾಡಿ, ಆ್ಯಂಡ್ ನಂಬಿಕೆಯನ್ನು ಇಟ್ಟು ಮಾಡಬೇಕಾಗತ್ತೆ. ಸೊ ನಂಬಿಕೆ ಇಲ್ಲ ಅಂತಂದರೆ ಇಲ್ಲಿ ಯಾವುದು ಕೂಡ ಯಾವ ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಏನೂ ಕೂಡ ವರ್ಕ್ ಆಗಲ್ಲ. ಇವನ್ ನಮ್ಮ ಜೀವನದಲ್ಲಿ
ಜೀವನದಲ್ಲಿ ಏನು ಏನಾದರೂ ತಗೋಬೇಕು, ಏನಾದರೂ ಹೆಜ್ಜೆಗಳನ್ನು ಇಡಬೇಕು ಅಂತ ಅಂದರೆ ನಂಬಿಕೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಬರೀ ಲಾ ಆಫ್ ಅಟ್ರಾಕ್ಷನಲ್ಲಿ ಅಷ್ಟೇ ವರ್ಕ್ ಆಗೋಂಥದ್ದಲ್ಲ ಇದು. ನಂಬಿಕೆ ಅನ್ನುವಂಥದ್ದು ಎಲ್ಲ ಏರಿಯಾದಲ್ಲಿ ನಂಬಿಕೆ ಇದ್ರೇ ನಿಮಗೆ ಒಂದು ಜೀವನ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಓಕೆ, ಒಂದು ಫ್ರೂಟ್ಫುಲ್ ಜೀವನ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನಂಬಿಕೆಯಿಂದ ಮಾಡಿ. ಸೊ ನಂಬಿಕೆ ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಯಾವುದೂ ಕೂಡ ಇಲ್ಲಿ ವರ್ಕ್ ಆಗಲ್ಲ. ಸೊ ನೀವೆಷ್ಟು ನಂಬಿಕೆ ಇಟ್ಟು ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ 88 ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಬೇಗ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟಾಗಿ ಏನು ಮಾಡಬೇಕು, ಹಾಗಾದರೆ ಇದನ್ನೆಲ್ಲ ರಿಚುವಲನ್ನು ಮಾಡಿದ್ವಿ, ಹಾಗಾದರೆ ಈ ಒಂದು ಪೇಪರನ್ನು ಎಲ್ಲಿಡಬೇಕು ಅಂತ ಅಂದರೆ 8 ದಿನಗಳ ಕಾಲ ನಿಮ್ಮ ಒಂದು ಪೂಜಾ ರೂಮ್, ಏನು ನೀವು ಪೂಜೆಯನ್ನು ಮಾಡ್ತಿರಲ್ಲ, ಸೊ ದೇವ್ರ ಮನೆ ಅಂತ ನಾವೇನು ಕರಿತೀವಲ್ಲ, ಸೊ ಅಲ್ಲಿ ನೀವು 8 ದಿನಗಳ ಕಾಲ ಈ ಒಂದು ಬರೆದಿರುವಂತಹ ಒಂದು ಪೇಪರನ್ನು ಒಂದು ಬೌಲಲ್ಲಿ ಅಥವಾ ಒಂದು ಗ್ಲಾಸ್ ಪ್ಲೇಟಲ್ಲಿ, ಓಕೆ, ಸ್ಟೀಲ್ ಬೌಲ್ ಬೇಡ ಇಲ್ಲಿ ಉಪಯೋಗಿಸ್ತಾ ಇರೋದು, ಜಾಮೂನ್ ಕಪ್ಪಿಂದು ಗ್ಲಾಸ್ ಬೌಲ್ ಇರುತ್ತೆ ಅಥವಾ ಸಾಸರಿಂದು ಗ್ಲಾಸ್ ಪ್ಲೇಟ್ಸ್ ಇರುತ್ತಲ್ಲ, ಸೊ ಅದರಲ್ಲಿ ಈ ಒಂದು ಚೀಟಿಯನ್ನು ನೀವು 8 ದಿನಗಳ ಕಾಲ ನಿಮ್ಮ ಒಂದು ದೇವರ ಮನೆಯಲ್ಲಿ ಇಡ್ತೀರ. ಸೊ ಈ ಒಂದು ಪ್ಲೇಟ್ ಮೇಲೆ ನೀವು ಇಟ್ಟು ಆಗಿದ್ದ ಮೇಲೆ ನಿಮ್ಮಲ್ಲಿ ಏನಾದರೂ ಈ ಸುಂದರವಾಗಿರುವಂತಹ ಮನಿ ಅಟ್ರಾಕ್ಷನ್ ಆಗುವಂತಹ ಒಂದು ಪೈರೇಟ್ ಅಂತ ಕರಿತೀವಿ, ಈ ಒಂದು ಪೈರೇಟನ್ನು ನಿಮ್ಮ ಒಂದು ಕನಸಿನಲ್ಲಿ ಏನು ನೀವು 88 ಪೋರ್ಟಲಲ್ಲಿ ನೀವೇನು ಬರೆದಿರ್ತೀರಲ್ಲ, ಸೊ ಆ ಒಂದು ಪೋರ್ಟಲ್ ಅಲ್ಲಿ ನೀವೇನು ಇಟ್ಟಿರ್ತೀರಲ್ಲ, ಸೊ ಈ ರೀತಿ ಇದನ್ನು ನೀವು ಇಡಬಹುದು. ಓಕೆ, ಸೊ ಕೆಲವೊಬ್ಬರಲ್ಲಿ ಇದು ಇರುತ್ತೆ ಆ್ಯಂಡ್ ಕೆಲವೊಬ್ಬರಲ್ಲಿ ಈ ಒಂದು ಪೈರೇಟ್ ಅಂತ ಅನ್ನುವಂಥದ್ದು ಇರೋದಿಲ್ಲ. ಸೊ ಯಾರ ಹತ್ರ ಇರುತ್ತೋ, ಓಕೆ, ಸೊ ಇನ್ ಕೇಸ್ ಏನಾದರೂ ಪೈರೇಟ್ ನಿಮ್ಮ ಮನೆಯಲ್ಲಿ ಏನಾದರೂ ಇದೆ ಆ್ಯಂಡ್ ನಮ್ಮಲ್ಲಿ ರಾ ಅಥವಾ ನೀವು ಕೆಲವೊಂದು ಏನಾಗುತ್ತೆ ಅಂತಂದರೆ ಪರ್ಸಲ್ಲಿ ಇಟ್ಕೊಳಕ್ಕೆ ನೀವು ತೊಗೊಂಡಿರ್ತೀರ, ಇಲ್ಲಾಂದರೆ ವ್ಯಾಲೆಟ್ ಬಾಕ್ಸಲ್ಲಿ ಏನಾದರೂ ಇಟ್ಕೊಳಕ್ಕೆ ತೊಗೊಂಡಿರ್ತೀರ ಆಯಿತಾ. ಸೊ ಇದು ರಾ ಇರಬೇಕು ಮತ್ತು ಬ್ರೇಸ್ಲೆಟ್ ಯೂಸ್ ಮಾಡೋ ಹಾಗಿಲ್ಲ ಈ ಒಂದು ಟೆಕ್ನಿಕ್ಕಿಗೆ. ಸೊ ಇದನ್ನು ರಾ ಅಂತಲೇ ಹೇಳ್ತೀವಿ. ಸೊ ನೋಡಿ, ಇದು ಪೈರೇಟ್ ಅಂತ ಹೇಳ್ತೀವಿ. ಸೊ ಇದೊಂದು ಕ್ರಿಸ್ಟಲ್. ಓಕೆ, ಈ ಒಂದು ಕ್ರಿಸ್ಟಲನ್ನು ಈ ಒಂದು ಚೀಟಿಯ ಮೇಲೆ ಈ ರೀತಿ 8 ದಿನಗಳ ಕಾಲ ಈ ಪೂಜಾ ರೂಮಲ್ಲಿ ಇಡಬೇಕಾಗುತ್ತೆ. ಆ್ಯಂಡ್ ಪ್ರತಿ ಸತಿನೂ ಈ ಒಂದು ಇಟ್ಟು ಆಗಿದ್ಮೇಲೆ, ಓಕೆ, ಸೊ 8 ಪೋರ್ಟಲ್ ಮುಗೀತು ಆ್ಯಂಡ್ 9th ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ 8ನೇ ದಿನವೂ 1ನೇ ದಿನವೇ. ಸೊ 9ನೇ ದಿನ ಏನಾಗುತ್ತೆ, 2ನೇ ದಿನ ಆಗುತ್ತೆ, 10ನೇ ದಿನ 3ನೇ ದಿನ ಆಗುತ್ತೆ. ಸೊ ಓಕೆ, ಸೊ ಆ ತಾರೀಕು ಹೇಳ್ತಾ ಇರೋದು. ಸೊ ಆ ಥರ ನೀವು 8 ದಿನಗಳ ಕಾಲ ಈ ಒಂದು ಎನರ್ಜಿಯನ್ನು ನೀವು ಪೂಜಾ ರೂಮಲ್ಲಿ ಇಡಬಹುದು. ಆ್ಯಂಡ್ ಪ್ರತಿ ಸತಿನೂ ಸ್ನಾನ ಮಾಡಿ ಬಂದಾಗಿದ್ದ ಮೇಲೆ ಇದನ್ನು ನೀವು ನೋಡ್ತೀರಾ ಪೂಜಾ ರೂಮಲ್ಲಿನೂ ಹೋಗಿದ ತಕ್ಷಣ ಇದನ್ನು ಚೀಟಿ ಕಾಣಿಸುತ್ತಲ್ವ. ಸೊ ನಿಮ್ಮ ಏನು ನೀವು ಬರೆದಿರ್ತೀರಲ್ವ, ಸೊ ಅಂದರೆ ಮೀನ್ಸ್ ಈ ಆದಾಯ ಇಷ್ಟು ಬರಬೇಕು ಅಂತ ಹೇಳಿ ಬರೆದಿರ್ತೀರೋ, ಸೊ ಆಗ ಆದಾಯ ಬಂದಾಗ ನಿಮಗೆ ಎಷ್ಟು ಸಂತೋಷವಾಗುತ್ತೆ. ಆ್ಯಂಡ್ ನೀವು ಯಾವ ರೀತಿ ಕನಸನ್ನು ನನಸಾಗುವಾಗ ಯಾವ ರೀತಿ ನಿಮ್ಮ ಭಾವನೆಗಳಿರುತ್ತೆ, ಯಾವ ರೀತಿ ಸಂತೋಷವಾಗಿರ್ತೀರ, ಯಾರ ಹತ್ರ ಖುಷಿಯನ್ನು ವ್ಯಕ್ತಪಡಿಸ್ತೀರ, ಅದೆಲ್ಲದನ್ನು ಕೂಡ ಒಂದು ಕೆಲವು ನಿಮಿಷಗಳ ಕಾಲ ಮತ್ತೆ ವಿಜುವಲೈಸೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಇದು ಏನಾಗುತ್ತೆ ಅಂತಂದರೆ ಈ ರೀತಿ ಮಾಡೋದ್ರಿಂದ ಆ್ಯಕ್ಟಿವೇಶನ್ ಅನ್ನುವಂಥದ್ದು ನೀವು 88 ಪೋರ್ಟಲಲ್ಲಿ ನೀವೇನು ಮಾಡಿರ್ತೀರಲ್ಲ, ಸೊ ಥ್ರೂಔಟ್ 8 ಡೇಸ್ ಇದು ಆ್ಯಕ್ಟಿವೇಶನ್ ಆಗಲಿಕ್ಕೆ ಅದು ಹೆಲ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ ಕೇಸ್ ನಾವು ಬೆಳಗ್ಗೆ ಹರಿಬರಿಯಲ್ಲಿದ್ದೀವಿ, ಮಾಡೋಕ್ಕಾಗಿಲ್ಲ ಅಂತಂದರೆ ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಬಂದು ಪ್ರೇಯರನ್ನು ಮಾಡ್ಬೋದು. ಜಸ್ಟ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ 8 ಡೇಸ್ ಗ್ರ್ಯಾಟಿಟ್ಯೂಡನ್ನು ನೀವು ಮಾಡ್ಕೋಬೇಕಾಗುತ್ತೆ. ಸೊ ಎನರ್ಜೈಸ್ ಆಗಿರುವಂತಹ ಈ ಒಂದು ಸ್ಟೋನನ್ನು ಅಥವಾ ಕ್ರಿಸ್ಟಲನ್ನು ನೀವು ನಿಮ್ಮ ಒಂದು ಪಾಕೆಟಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ವ್ಯಾಲೆಟಲ್ಲಿ ಇಟ್ಕೋಬಹುದು. ಇಲ್ಲ ಅಂತಂದರೆ ನೀವು ಹಣಕಾಸಿನ ವಿಚಾರದಲ್ಲಿ ಅಂದರೆ ಹಣವನ್ನೇ ಎಲ್ಲಿರ್ತೀರ, ಅಲ್ಮೇರದಲ್ಲಿರುವಂಥದ್ದು ಅಥವಾ ಬಿಸ್ನೆಸ್ಸಲ್ಲಿ ಕ್ಯಾಶ್ ಬಾಕ್ಸ್ ಇರುತ್ತೆ, ಆ ಒಂದು ಕ್ಯಾಶ್ ಬಾಕ್ಸಲ್ಲಿ ಇದನ್ನು ನೀವು ಇಡಬೇಕಾಗುತ್ತೆ. ಆ್ಯಂಡ್ ಬರೆದಿರುವಂತಹ ಪೇಪರನ್ನು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಪರ್ಸಲ್ಲಾದರೂ ಇಡಬಹುದು. ಇಲ್ಲ ಅಂತಂದರೆ ಆಲ್ರೆಡಿ ನೀವು ಜರ್ನಲನ್ನು ಯೂಸ್ ಮಾಡ್ತಾ ಇದ್ದೀರಾ, ಅಂದರೆ ಗ್ರ್ಯಾಟಿಟ್ಯೂಡ್ ಬುಕ್ಕನ್ನು ಬರಿತಾ ಇದ್ದೀವಿ, ಥ್ಯಾಂಕ್ ಯು ಬುಕ್ಕನ್ನು ಬರಿತಾ ಇದ್ದೀವಿ ಅಂತಂದರೆ ಆ ಬುಕ್ಕಲ್ಲಿ ಈ ಚೀಟಿಯನ್ನು ಆದರೂ ಇಡಬಹುದು. ಇಲ್ಲ ಅಂತಂದರೆ ನಿಮ್ಮ ಒಂದು ಪರ್ಸಲ್ಲಾದರೂ ಇಡಬಹುದು. ಎಷ್ಟು ದಿನಗಳ ಕಾಲ ಇಡಬಹುದು ಅಂತ ಅಂದರೆ, ಸೊ ಇದು
21 ದಿನಗಳ ಕಾಲ ಆ ಒಂದು ಬಾಕ್ಸಲ್ಲಾದರೂ ಆಗಿರ್ಬೋದು, ಕ್ಯಾಶ್ ಬಾಕ್ಸಲ್ಲಾದರೂ ಆಗಿರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಒಂದು ಅಲ್ಮೇರದಲ್ಲಾದರೂ ಕೂಡ ಇಡಬಹುದು. ಸೊ ಆಫ್ಟರ್ ದ 21 ಡೇಸ್ ಏನು ಮಾಡಬೇಕು ಅಂತ ಅಂದರೆ, ಹರಿಯುತ್ತಿರುವ ನದಿಯಲ್ಲಿ ನೀವು ಅದನ್ನು ತೇಲಿ ಬಿಡಬಹುದು. ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಗ್ರ್ಯಾಟಿಟ್ಯೂಡ್ ಜರ್ನಲಿಗೆ ಜಸ್ಟ್ ಇದನ್ನು ಪಿನ್ ಮಾಡಿಬಿಟ್ಟು ಆ ಒಂದು ಡೇಟ್ಗೆ ಇದನ್ನು ಹಾಕಿ ಇಡಬಹುದು. ಓಕೆ, ಸೊ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಪ್ಲ್ಯಾಂಟಲ್ಲಿರುವಂತಹ ಒಂದು ಪಾಟಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಆ ಮಣ್ಣಿನ ಕೆಳಗಡೆ ಇದನ್ನು ಹೂತಾಕಬಹುದು. ಓಕೆ, ಸೊ ಇಲ್ಲಿ ಕೆಲವೊಬ್ರು ಕೇಳ್ತಾರೆ ಪೈರೇಟ್ ಇಲ್ದೇ ಮಾಡಬಹುದಾ ಅಂತ ಹೇಳಿಬಿಟ್ಟು. ಯಾಕೆ ನಾನು ಪೈರೇಟ್ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಲಯನ್ ಗೇಟ್ಸ್ ಪೋರ್ಟಲಲ್ಲಿ ಅಂತ ಅಂದರೆ, ಕಳೆದ ಒಂದು 3 ವರ್ಷದ ಹಿಂದೆ ನಾನು ಲಯನ್ ಪೋರ್ಟ್ ಸೇಮ್ ಇದನ್ನೇ ಮಾಡಿದ್ದೆ, ಇದೇ ಥರನೇ ರಿಚುವಲನ್ನು ಮಾಡಿದ್ದೆ. ಸೊ ಆಗ ಮಾಡಬೇಕಾದ್ರೆ ನನಗೆ ಯಾವುದೇ ಥರದಾದಂತಹ ಹೇಗೆ ಮಾತಾಡಬೇಕು, ಯೂಟ್ಯೂಬಲ್ಲಿ ಏನು ಕಂಟೆಂಟ್ ತೊಗೊಂಡು ಮಾತಾಡಬೇಕು, ಯಾವ ರೀತಿ ನಾವು ಒಂದು ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅಂತ ಅನ್ನುವಂಥದ್ದು ಝೀರೋ ಇತ್ತು. ಹೇಗೆ ಮಾತಾಡ್ತೀನಿ ಅಂತ ಅನ್ನೋದು, ಹೇಗೆ ನಾವು ಕಂಟೆಂಟನ್ನು ಕ್ರಿಯೇಟ್ ಮಾಡಬೇಕು, ಹೇಗೆ ಸ್ಕ್ರಿಪ್ಟ್ಸನ್ನು ಬರೀಬೇಕು, ಹೇಗೆ ಕೋರ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ ಅನ್ನುವಂಥದ್ದು ಒಂದು 3-4 ವರ್ಷದ ಹಿಂದೆ ತುಂಬ ಲೋ ಅಲ್ಲಿ ಇದೆ. ಸೊ 88 ಪೋರ್ಟಲ್ ಬಂದಾಗ ಇದೇ ರೀತಿಯಾದಂತಹ ಒಂದು ಪೈರೇಟನ್ನು ಯೂಸ್ ಮಾಡಿ, ಇದ್ರ ಜೊತೆಗೆ ನಾನು ಗ್ರೀನ್ ಅವೆಂಚರನ್ನು ಯೂಸ್ ಮಾಡಿದ್ದೆ. ಓಕೆ, ಸೊ ಗ್ರೀನ್ ಅವೆಂಚರ್ ಒಂದು ರೋಸಿಂದ ಒಂದು ಸ್ಟೋನ್ ಕ್ರಿಸ್ಟಲ್ ಇದೆ ದೊಡ್ಡದಾಗಿ. ಸೊ ಆಗ ಅದು ಇತ್ತು. ಸೊ ಆಗ ಅದನ್ನು ಯೂಸ್ ಮಾಡಿ ಇದೇ ರೀತಿಯೇ ಬರೆದಿದ್ದೆ. ಸೊ ನನಗೆ ತಿಂಗಳಿಗೆ ಆದಾಯ ಬೇಕು, ಆ್ಯಂಡ್ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಒಂದು ಯೂಟ್ಯೂಬಲ್ಲಿ ನಾನು ನಡೆಸ್ಕೊಡ್ಬೇಕು ನನ್ನ ಕೋರ್ಸ್ಗಳಂತ ಅನ್ನೋಕ್ಕಿಂತ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಬೇಕು, ಸ್ಕ್ರಿಪ್ಟ್ಗಳನ್ನು ಬರಿಬೇಕು ಅಂತ ಅನ್ನುವಂಥದ್ದು. ಆ್ಯಂಡ್ ಅದನ್ನು ಯಾವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಆ್ಯಂಡ್ ನನಗೆ ಗೊತ್ತಿಗ್ಲಿಲ್ದಂಗೆ ಆ ಒಂದು ಎನರ್ಜಿ ನನ್ನ ಹತ್ರ ಇರಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಯಿತು. ಸೊ ಆ ಒಂದು 88 ಪೋರ್ಟಲನ್ನು ಮಾಡಿ ಆಗಿದ್ಮೇಲೆ ಸಿಚುವೇಶನ್ಗೆ ತಕ್ಕ ಹಾಗೆ, ಅಂದರೆ ನಾವು ಸನ್ನಿವೇಶಗಳು, ವ್ಯಕ್ತಿಗಳು ಆಕರ್ಷಣೆ ಆಗುತ್ತೆ, ಅದ್ರ ತಕ್ಕ ಹಾಗೆ ನಾವು ಏನು ಬರೆದಿರ್ತೀರೋ ಅದೇ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಆಗ ಕೆಲವೊಂದು ವಿಚಾರಗಳು ಚೇಂಜ್ ಆಗ್ತಾ ಹೋಯಿತು. ಹೌದು, ನಾನು ಕೂಡ ಮಾಡಬಲ್ಲೆ, ಈ ಒಂದು ಯೂಟ್ಯೂಬ್ ಕಂಟೆಂಟ್ಗಳನ್ನು ನಾನು ಕೂಡ ಮಾಡಬಲ್ಲೆ ಅಂತ ಅನ್ನುವಂಥದ್ದು ಬಲವಾಗಿ ಒಂದು ಎನರ್ಜಿ ಥರ, ಲಯನ್ ಎನರ್ಜಿ ಹೆಂಗಿರುತ್ತಲ್ವ, ಸೊ ಅದೇ ರೀತಿಯೇ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇದು ನನ್ನ ಒಂದು ಸೆಕೆಂಡ್ ಚಾನಲ್. ನೀವೇನು ನೋಡ್ತಾ ಇದ್ದೀರಾ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಇದು ಸೆಕೆಂಡ್ ಚಾನಲ್. ಇದಕ್ಕಿಂತ ಮುಂಚೆ ನಾನು ಹೀಲಿಂಗ್ ಕಾಸ್ಮಿಕ್ಸ್ ರೇ ಅಂತ ಅನ್ನುವಂಥದ್ದು ಟ್ಯಾರೋ ಕಾರ್ಡ್ ರೀಡಿಂಗನ್ನು ಮಾಡ್ತಾಯಿದ್ದೆ. ಸೊ ಅದು ನನ್ನ ಒಂದು ಮೊದಲನೆಯ ಚಾನಲ್. ಆ ಒಂದು ಚಾನಲ್ನಲ್ಲಿ ನನಗೆ ಏನು ಕಂಟೆಂಟ್ ಮಾಡಬೇಕು, ಡೇ ಟು ಡೇ ಲೈಫಲ್ಲಿ ಹೇಗೆ ಟ್ಯಾರೋ ರೀಡಿಂಗನ್ನು ಮಾಡಬೇಕು, ಹೇಗೆ ಮಾತಾಡಬೇಕು ಕ್ಲೈಂಟ್ಸ್ ಜೊತೆ, ಆ್ಯಂಡ್ ಹೇಗೆ ಕ್ಲೈಂಟ್ಸ್ನ ಬರ್ತಾರೆ, ಯಾವ ರೀತಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ವಿಚಾರಗಳನ್ನು ಮಾಡಿದಾಗ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಹೋಯಿತು. ಸೊ 1 ವಿಡಿಯೋ ಹಾಕಿದೆ, 2 ವಿಡಿಯೋ ಹಾಕಿದೆ. ಸೊ ಹಾಕ್ತಾ ಸೊ ಒಂದು ಗ್ರಿಪ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಂಟ್ಯೂಷನ್ ಪವರ್ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಹೋಯಿತು. ಸೊ ಈ ಒಂದು ಜರ್ನಿಯಲ್ಲಿ, ಏನು ಯೂಟ್ಯೂಬ್ ಜರ್ನಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಈವನ್ ಕಮ್ಯುನಿಕೇಷನ್ನಿಂದ ಇದ್ರೂ ಆಗಿರ್ಬೋದು, ಅಥವಾ ನನ್ನಲ್ಲಿ ಒಂದು ಸ್ಪಿರಿಚುವಾಲಿಟಿ ಅಂತ ಅನ್ನುವಂಥದ್ದು ಡೇ ಬೈ ಡೇ ಅಲ್ಲಿ ಅದು ಹೇಗಾಯಿತು, ಯಾರಿಂದ ಬಂತು ಅನ್ನೋದು ಗೊತ್ತೇ ಆಗೋದಿಲ್ಲ. ಆ ರೀತಿ ಒಂದು ಎನರ್ಜಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಯಿತು. ಆ್ಯಂಡ್ ಕಳೆದ 2 ವರ್ಷದ ಹಿಂದೆ ನಾನು ಫ್ರೀಯಾಗಿ 88 ಪೋರ್ಟಲನ್ನು ನಾನು ಮಾಡಿಸಿದ್ದೆ. ಸೊ ಇನ್ನೂ ಕೂಡ ನೆನಪಿದೆ ನನಗೆ, ಯಾರೆಲ್ಲ ಆ ಒಂದು ಪೋರ್ಟಲಲ್ಲಿ ಯಾರೆಲ್ಲ ಬಂದು ಜಾಯಿನ್ ಆಗಿದ್ರೋ, ಅಂದರೆ ಆ ಒಂದು ಚಾನಲ್ನಲ್ಲಿ ಈ ಒಂದು ಚಾನಲ್ಲಿ ಇವಾಗ ಸ್ಟಾರ್ಟ್ ಆಗಿರೋದು. ಸೊ 2 ವರ್ಷದ ಹಿಂದೆ ಆ ಒಂದು ಚಾನಲಲ್ಲಿ ನಾನು ಫ್ರೀಯಾಗಿ ಮಾಡಿದ್ದೆ, 88 ಪೋರ್ಟಲನ್ನು ಫ್ರೀಯಾಗಿ ಮಾಡಿದ್ದೆ, ಈ ಥರದಾದಂತಹ ಒಂದು ರಿಚುವಲನ್ನು. ಸೊ ಆಲ್ಮೋಸ್ಟ್ ಒಂದು 50 ಮೆಂಬರ್ಸ್ ಜಾಯಿನ್ ಆಗಿದ್ರು ಅಂತ ಅನಿಸುತ್ತೆ, ಅಷ್ಟು ನೆನಪಿಲ್ಲ ಎಷ್ಟು ಜನ ಜಾಯಿನ್ ಆಗಿದ್ರು ಅಂತ. ಸೊ ಅಲ್ಲಿರುವಂಥವ್ರು ಯಾರೆಲ್ಲ ಜಾಯಿನ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಏನೋ ಒಂದು ಅಪಾರ್ಚುನಿಟಿ ವಿತಿನ್ ದ 8 ಡೇಸಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದಾಗಿದ್ಮೇಲೆ ಒಂದು ಮೆಸೇಜು, ಮೇಡಮ್ ನನಗಿದು ಸಿಕ್ತು, ಮೇಡಮ್ ನನಗೆ ಅವ್ರು ದುಡ್ಡು ಕೊಟ್ಟಿದ್ದಿಲ್ಲ,
ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ನನಗೆ ಜಾಬ್ ಅಪಾರ್ಚುನಿಟೀಸ್ ಬಂತು. ನನಗೆ ನಮ್ಮ ಅಣ್ಣ ದುಡ್ಡು ಕೊಡಬೇಕಾಗಿತ್ತು. ನನಗೆ ನನ್ನ ಹಸ್ಬೆಂಡ್ ತುಂಬಾ ದುಡ್ಡು ಕೊಡಲಿಕ್ಕೆ ಹಿಂದು ಮುಂದೆ ಮಾಡ್ತಾಯಿದ್ರು. ಸೊ ನಾನು ಕೇಳಿದ ತಕ್ಷಣ ದುಡ್ಡು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ನನ್ನ ಒಂದು ಸ್ಯಾಲ್ರಿ ಇನ್ಕ್ರೀಸ್ ಆಯಿತು. ನನ್ನ ಪ್ರಮೋಷನ್ ಬೇಕಾಗಿತ್ತು. ಸೊ ಪ್ರಮೋಷನ್ ಬಂತು. ಆ್ಯಂಡ್ ನಾನು ಫಾರಿನಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೆ. ನಿಮ್ಮ ಒಂದು 8 ಪೋರ್ಟಲ್ ರಿಚುವಲನ್ನು ಮಾಡಿ ನನಗೆ ಟ್ರಾವೆಲಿಂಗ್ ಹೋಗುವಂತಹ ಅವಕಾಶ ಸಿಕ್ತು. ಆ್ಯಂಡ್ ಸೋ ಮೆನಿ ಮೆಸೇಜಸ್ ಇದೇ ರೀತಿ ಬಂತು. ಸೊ ಹಾಗಾಗಿ ಈ ಒಂದು ಚಾನಲಲ್ಲಿ ನಾನು 8 ಪೋರ್ಟಲ್ ಬಗ್ಗೆ ಹಾಕಿರೋ ವಿಚಾರನೇ ಅದು. ಎಲ್ಲರೂ ಕೂಡ ಮಾಡಿ. ಈ ಒಂದು ಎನರ್ಜಿಯನ್ನು ನೀವು ಯಾವತ್ತೂ ಕೂಡ ಮಿಸ್ ಮಾಡ್ಕೋಬಾರ್ದು. ವರ್ಷಕ್ಕೊಂದು ಸತಿ ಬರುವಂಥದ್ದು. ಸೊ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಯಾರೆಲ್ಲ ಮಾಡ್ತಾರೋ ಖಂಡಿತವಾಗ್ಲೂ ಕೂಡ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಓಕೆ. ಸೊ ಈ ಒಂದು ರಿಚುವಲ್ಗೆ ಮೇಯ್ನಾಗಿ ಏನೆಲ್ಲ ಹೇಳಿದ್ದೀನಿ ಆಲ್ರೆಡಿ ಗೊತ್ತಿರುವಂಥದ್ದು. ಮೇಯ್ನಾಗಿ ನಿಮಗೆ ಭಾವನೆಗಳು ಬೇಕಾಗುತ್ತೆ, ವಿಜುವಲೈಸೇಷನ್ ಬೇಕಾಗುತ್ತೆ. ನನಗೆ ಆಲ್ರೆಡಿ ಆಗಿದೆ ಅನ್ನುವಂಥದ್ದು. ಆ್ಯಂಡ್ ನಂಬಿಕೆ, ಹೌದು ಖಂಡಿತವಾಗ್ಲೂ ಕೂಡ ನನಗೆ ಸಿಕ್ಕೇ ಸಿಗುತ್ತೆ, ಅದು ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಪಾಸಿಟಿವ್ನೆಸ್ ನಿಮ್ಮಲ್ಲಿ ಇದ್ದಿದ್ದೇ ಆದರೆ ಈ ಒಂದು 8 ಪೋರ್ಟಲ್ ಲಯನ್ ಎನರ್ಜಿ ಆ ಪೋರ್ಟಲ್ ನಿಮ್ಮ ಒಂದು ಲೈಫಲ್ಲಿ ಖಂಡಿತವಾಗ್ಲೂ ಕೂಡ ಹೊಸತನ ದಾರಿಯನ್ನು ಹುಡುಕೊಂಡು ಬರೋದ್ರಲ್ಲಿ ಯಾವುದೇ ಥರದಾದಂತಹ ಅನುಮಾನ ಇಲ್ಲ. ಯಾಕೆ ಅಂತಂದರೆ ನಾನೇ ಇಲ್ಲಿ ಕೂತ್ಕೊಂಡಿದ್ದೀನಿ. 8 ಪೋರ್ಟಲ್ ಮಾಡಬೇಕಾದ್ರೆ ಆ ಒಂದು 4 ವರ್ಷ 5 ವರ್ಷದ ಹಿಂದೆ ನಾನು ಏನೂ ಕೂಡ ಇರಲಿಲ್ಲ. ಇವನ್ ಸ್ಟಾರ್ಟ್ ಕೂಡ ಮಾಡಿದ್ದಿಲ್ಲ. ಯೂಟ್ಯೂಬ್ ಅನ್ನುವಂಥದ್ದು ಸ್ಟಾರ್ಟ್ ಕೂಡ ಮಾಡಿದ್ದಿಲ್ಲ. ಎಷ್ಟು ಇದಕ್ಕೆ ಪ್ರಿಪ್ರೇಷನ್ ಬೇಕೋ ಒಂದು ವಿಡಿಯೋವನ್ನು ಮಾಡಲಿಕ್ಕೆ, ಈ ರೀತಿ ಮುಂದೆ ಕೂತ್ಕೊಂಡು ಹೇಳಲಿಕ್ಕೆ ಸ್ಕ್ರಿಪ್ಟ್ಸ್ ಬರಿತೀವಿ. ಆ್ಯಂಡ್ ಜನ ಈ ಒಂದು ಟ್ರೆಂಡಿಂಗ್ ಏನಿದೆ, ಏನು ಬೇಕೋ, ಯಾವ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ಕೊಡ್ಬೇಕು, ಇದೆಲ್ಲದು ಕೂಡ ಬರಲಿಕ್ಕೆ ಒಂದು ಎನರ್ಜಿಯ ಅವಶ್ಯಕತೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಹೋಪ್ ಈ ಒಂದು ನನ್ನ ಒಂದು 8 ಪೋರ್ಟಲ್ ಸ್ಟೋರಿ ಕೇಳಿ ನೀವು ಇನ್ಸ್ಪಿರೇಷನ್ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಯವಿಟ್ಟು ಎಲ್ಲರೂ ಕೂಡ ಮಾಡಿ. ಯಾಕೆ ಅಂತ ಅಂದರೆ ಇದು ವರ್ಷಕ್ಕೆ ಒಂದೇ ಸತಿ ಬರುವಂಥದ್ದು ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ಇದೇ ಥರದಾದಂತಹ ಕ್ರಿಸ್ಟಲ್ ಇದಕ್ಕಿಂತ ಸ್ಮಾಲ್ ಕ್ರಿಸ್ಟಲ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ಓಕೆ. ಸೊ ಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇವತ್ತು ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಸೊ ಯಾರಿಗೆಲ್ಲ ಬೇಕು ಅಂತಂದರೆ ಎನರ್ಜೈಸ್ ಮಾಡಿ ನಿಮ್ಮ ಒಂದು ಕ್ರಿಸ್ಟಲನ್ನು, ಈ ಒಂದು ಪೈರೇಟ್ ಕ್ರಿಸ್ಟಲನ್ನು ನಿಮ್ಮ ಒಂದು ಮನೆಗೆ ನಾನು ಕಳಿಸ್ಕೊಡ್ತೀನಿ. ಸೊ ಯಾರ ಹತ್ರ ಇಲ್ಲೋ ಸೊ ಅವರು ಇದನ್ನು ಬೈ ಮಾಡ್ಬೋದು. ಓಕೆ. ಸೊ ಅದು ಕೂಡ ಅವೈಲೇಬಲ್ ಇದೆ. ಸೊ ಎಲ್ಲ ಸೈಜಲ್ಲಿ ಸಿಗುತ್ತೆ. ದಿಸ್ ಇಸ್ ದ ಮೀಡಿಯಮ್ ಸೈಜ್. ಇದಕ್ಕಿಂತ ದೊಡ್ಡ ಸೈಜು ಇದೆ, ಇದಕ್ಕಿಂತ ಸಣ್ಣ ಸೈಜು ಕೂಡ ಇದೆ. ಆ್ಯಂಡ್ ಇದೇ ರೀತಿ ಡೇ ಟು ಡೇ ಲೈಫಲ್ಲಿ ಪಾಸಿಟಿವ್ ಆಗಿ ನೀವು ಇರಬೇಕು ಅಂತ ಅಂದರೆ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಎಂಬ ಫ್ರೀ ಸೆಷನನ್ನು ನಾನು ಹಮ್ಮಿಕೊಂಡಿದ್ದೀನಿ. ಸೊ ಅದು 5 ದಿನಗಳ ಕಾಲ ಫ್ರೀ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾವು ಪಾಸಿಟಿವ್ ಆಗಿ ಇರಬೇಕಪ್ಪ ಲೈಫಲ್ಲಿ ಅಂತ ಅನ್ನೋದು ನಿಮ್ಮ ಕಡೆ ಆಸೆ ಇತ್ತು ಅಂತಂದರೆ ನೀವು 5 ದಿನಗಳ ಕಾಲ ಈ ಒಂದು ವರ್ಕ್ಶಾಪಿಗೆ ನೀವು ಜಾಯ್ನ್ ಆಗ್ಬೋದು. ಸೊ ಹೇಗೆ ಜಾಯ್ನ್ ಆಗೋದು ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ಪಿಂದು ಲಿಂಕ್ ಇದೆ. ಜಸ್ಟ್ ನೀವು ಪ್ರೆಸ್ ಮಾಡಿದರೆ ಸಾಕು, ವಾಟ್ಸಪ್ ಗ್ರೂಪಿಗೆ ಬರ್ತೀರಾ. ಆ್ಯಂಡ್ ಈ ಒಂದು ವರ್ಕ್ಶಾಪ್ ಯಾವಾಗ ನಡೆಯುತ್ತೆ, ಯಾವ ಟೈಮಿಂಗಲ್ಲಿ ನಡೆಯುತ್ತೆ, ಝೂಮ್ ಲಿಂಕ್ ಎಲ್ಲದು ಕೂಡ ಗ್ರೂಪಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಗ್ರೂಪಲ್ಲಿ ಇರಿ. ಸೊ ಇದು ಗ್ರೂಪಲ್ಲಿ ಬಿಟ್ಟು ಬೇರೆ ಕಡೆ ಝೂಮ್ ಲಿಂಕ್ ಸಿಗುತ್ತಾ ಅಂದರೆ ಖಂಡಿತವಾಗ್ಲೂ ಕೂಡ ವರ್ಕ್ ಏನಂದರೆ ಫ್ರೀ ವರ್ಕ್ಶಾಪ್ ಏನೆಲ್ಲ ಮಾಡ್ತಾ ಇರ್ತೀನೋ ಸೊ ಅದೆಲ್ಲದು ಕೂಡ ಗ್ರೂಪಲ್ಲೇ ಡಾಕ್ಟರ್ ವರ್ಣಿಕಾ ಜೈನ್ ಲಾ ಆಫ್ ಅಟ್ರಾಕ್ಷನ್ ಗ್ರೂಪ್ ಅಂತ ಇದೆ, ಕಮ್ಯುನಿಟಿ ಗ್ರೂಪ್ ಇದೆ. ಸೊ ಅದರಲ್ಲೇ ನಾನು ಶೇರ್ ಮಾಡ್ತೀನಿ. ಸೊ ಆ ಗ್ರೂಪಲ್ಲಿ ಇದ್ದರೆ ಅಂತಂದರೆ ನಿಮಗೆಲ್ಲ ಇನ್ಫಾರ್ಮೇಷನ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಓಕೆ. ಸೊ ಎಲ್ಲರಿಗೂ ಈ ಒಂದು ಲಯನ್ ಗೇಟ್ ಪೋರ್ಟಲ್ ಎಲ್ಲರಿಗೂ ಕೂಡ ಯಶಸ್ಸನ್ನು ತಂದು ಕೊಡಲಿ ಅಂತ ಹೇಳಿಬಿಟ್ಟು ಭಾವಿಸ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಡಾಕ್ಟರ್ ವರ್ಣಿಕಾ ಜಿ ಎನ್.